ಮಹಿಳೆಯರ ರಕ್ಷಣೆ ಮಹಿಳೆಯರೇ ಮಾಡಿಕೊಳ್ಳಬೇಕು. ಹುಬ್ಬಳ್ಳಿ ಶ್ರೀರಾಮಸೇನಾ ಅಧ್ಯಕ್ಷ ಮುತಾಲಿಕ್ ದೇಸಾಯಿರವರು ಮಾತನಾಡಿ, ಮಹಿಳೆಯರ ರಕ್ಷಣೆಗಾಗಿ ಹಾಗೂ ಮಾನ ರಕ್ಷಣೆಗಾಗಿ ಕಾಪಾಡಿಕೊಳ್ಳಲು ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇತ್ತೀಚೆಗೆ ಮಹಿಳೆಯರ ಮೇಲೆ ಬಹಳ ಮಾನಸಿಕ ಹಲ್ಲೆ ಹಾಗೂ ಪ್ರೇಮ ವಿವಾಹ ಎಂದು ಕೆಲವರು ಕಿಡಿಗೇಡಿಗಳು ಮಹಿಳೆಯರ ಹಿಂದೆ ಬಿದ್ದು ಮಹಿಳೆಯರನ್ನು ನಾಶ ಮಾಡುತ್ತಾ ಇದ್ದಾರೆ. ಅದರಿಂದ 1,000 ಮಹಿಳೆಯರಿಗೆ ಈ ತ್ರಿಶೂಲಗಳನ್ನು ಕೊಟ್ಟು ನಿಮ್ಮ ಬ್ಯಾಗಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ನಿಮ್ಮ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯು ಹಲ್ಲೆ ಮಾಡಿದ್ರು, ನಿಮ್ಮನ್ನು ಕೆಟ್ಟ ಉದ್ದೇಶದಿಂದ ನೋಡಿದ್ರು, ನಿಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡುವ ಸಮಯದಲ್ಲಿ ಈ ತ್ರಿಶೂಲಗಳನ್ನು ಕೂಡಲೇ ನಿಮ್ಮ ಪ್ರಾಣ ರಕ್ಷಣೆಗಾಗಿ ಬಳಸಬೇಕು. ಆಗಲೇ ನಮ್ಮ ಭಾರತ ದೇಶದಲ್ಲಿ ಮಾನಭಂಗ ಆಗಲಿ, ಮಹಿಳೆಯರ ಮೇಲೆ ಅತ್ಯಾಚಾರವಾಗಲಿ ಮಾಡಲು ಕಿಡಿಗೇಡಿಗಳು ಭಯ ಬೀಳುತ್ತಾರೆ. ಇಲ್ಲವಾದರೆ ಮಹಿಳೆಯರನ್ನು ರಕ್ಷಣೆ ಮಾಡಿಕೊಳ್ಳಲು ತಂದೆ ತಾಯಿಗಳು ತುಂಬ ಶ್ರಮ ಪಡಬೇಕಾಗುತ್ತದೆ. ಆದ್ದರಿಂದ ನಮ್ಮ ಈ ಉದ್ದೇಶ ಪ್ರತಿಯೊಂದು ಮಹಿಳೆಗೂ ರಕ್ಷಣೆ ಇರಬೇಕು, ಅವರ ವ್ಯಕ್ತಿತ್ವವನ್ನು ಅವರೇ ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು. ಹುಬ್ಬಳ್ಳಿಯ ನಗರದಲ್ಲಿ ನೇಹಾ ಹಿರೇಮಠ ಅನ್ನುವಂತಹ ಒಬ್ಬ 19 ವಯಸ್ಸಿನ ಹುಡುಗಿಯನ್ನ ಹಾಡು ಹಗಲೇ ಕಾಲೇಜಿನ ಕ್ಯಾಂಪಸ್ನಲ್ಲಿ 27 ಬಾರಿ ಚಾಕು ಹಾಕಿ ಒಂದು ವರ್ಷ ಆಯಿತು. ಇವತ್ತಿನ ತನಕ ಯಾವುದೇ ರೀತಿಯ ಪ್ರಕ್ರಿಯೆ ಆಗಿಲ್ಲ. ಆ ವ್ಯಕ್ತಿ ಇವತ್ತು ಜೈಲಿನಲ್ಲಿ ಆನಂದವಾಗಿ ಕಾಲ ಕಳೀತಾ ಇದ್ದಾರೆ. ಅವನ ಪರವಾಗಿ ಮುಸ್ಲಿಂ ಅಡ್ವೊಕೇಟ್ಗಳು ಕೂಡ ಇವತ್ತು ಕೈ ಜೋಡಿಸಿ ಅವನನ್ನು ಬಿಡಿಸುವಂತ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಒಬ್ಬ ಕೊಲೆಗಡಕನ. ಸೊ ಅಂಥ ಒಂದು ನೆನಪ ಮಾಡೋಗೋಸ್ಕರ ವಾರ್ಷಿಕ ಶ್ರದ್ಧಾಂಜಲಿ ಅಂತ ಹೇಳಿ ಕಾರ್ಯಕ್ರಮ ಇವತ್ತಿನ ದಿನ ನಾವು ಹುಬ್ಬಳ್ಳಿ ನಗರದಲ್ಲಿ 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಕೊಡ್ತಾ ಇದ್ದೀವಿ. ತ್ರಿಶೂಲ ಅಂತ ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂಥ ಅವರಿಗೆ ಧೈರ್ಯ ಸ್ಥೈರ್ಯ ಕೊಡೋಗೋಸ್ಕರನೇ ಈ ಕಾರ್ಯಕ್ರಮ. ಸೊ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆ, ಅಪಹರಣ, ಸೊ ಇಂಥದ್ರ ವಿರುದ್ಧ ಇವತ್ತು ಶ್ರೀರಾಮ ಸೇನೆ ಸಂಘಟನೆ ನಾವು ತ್ರಿಶೂಲ ದೀಕ್ಷಾ ಮಾಡಿ ಮಹಿಳೆಯರ ರಕ್ಷಣೆಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ 100 ಕಡೆ 100 ಪ್ಲೇಸಸ್ ನಲ್ಲಿ ಈ ತ್ರಿಶೂಲ ದೀಕ್ಷಾ ಮೂಲಕ ಲಕ್ಷಾಂತರ ಮಹಿಳೆಯರಿಗೆ ಧೈರ್ಯ ಸ್ಥೈರ್ಯ ಕೊಡೋಗೋಸ್ಕರನೇ ನಮ್ಮ ಈ ಕಾರ್ಯಕ್ರಮ. ಹುಬ್ಬಳ್ಳಿಯಲ್ಲಿ ಬಹಳ ಎಳೆಯ ಹುಡುಗಿ 5 ವರ್ಷದ ಹುಡುಗಿಯ ಮೇಲಾದಂತಹ ಕ್ರೌರ್ಯ ಅತ್ಯಂತ ಇದು ಸಹನೆ ಮೀರಿ ಮಾಡಿದ ಪ್ರಾಣಿಗಿಂತಲೂ ಕೀಳಾದಂತ ಆ ರಿತೇಶ್ ಕುಮಾರ್ ಮಾಡಿದಂಥದ್ದು ನಾನು ಪೊಲೀಸ್ ಇಲಾಖೆಯವರಿಗೆ ಅಭಿನಂದನೆ ಹೇಳ್ತೇನೆ. ಇದೇ ಮಾದರಿಯಲ್ಲಿ ನೇಹಾನ ಕೊಲೆ ಮಾಡಿದಂತ ಆ ವ್ಯಕ್ತಿ ಹಿಂದೂ ಹೃದಯ ಸಾಮ್ರಾಟ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಈ ಹುಬ್ಬಳ್ಳಿಯಲ್ಲಿ ನಮ್ಮ ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಏನಿದೆಯಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಅವರ ಬಾಯಿಂದಲೇ ನಾವು ಹೇಳ್ಬೇಕು. ಸರಿ, ನಮಸ್ಕಾರ. ಇವತ್ತು 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ, ಇದೊಂದು ಸಾಂಕೇತಿಕವಾದಂಥ ಒಂದು ತ್ರಿಶೂಲವನ್ನು ಕೊಟ್ಟು ಹಿಂದೂ ಮಹಿಳೆಯರಿಗೆ ಸುರಕ್ಷತೆ, ಧೈರ್ಯ, ಸ್ಥೈರ್ಯ ಕೊಡೋಗೋಸ್ಕರನೇ ಇದೊಂದು ಸಾಂಕೇತಿಕ ಕಾರ್ಯಕ್ರಮ. ಇವತ್ತು ಇಡೀ ದೇಶದಲ್ಲಿ ಲವ್ ಜಿಹಾದ್ ಅಂತನ್ನುವಂಥ ಈ ಪ್ರೀತಿ ಪ್ರೇಮ ಈ ಹೆಸರಿನಲ್ಲಿ ಮೋಸ, ಅತ್ಯಾಚಾರ, ಕೊಲೆ, ಬುರ್ಕ ಹಾಕುವುದು ಮತ್ತು ಗೋಮಾಂಸ ತಿನ್ನಿಸೋದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ವ್ಯವಸ್ಥಿತವಾಗಿ ನಾಶ ಮಾಡುವಂತ ದೊಡ್ಡ ಷಡ್ಯಂತ್ರ ಇದೆ. ಸೊ ಇದರ ವಿರುದ್ಧ ನಾವು ಕಳೆದ 20 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ನಿರಂತರ ನಡೀತಾನೇ ಇದೆ. ಹಾಗಾಗಿ
ಮಹಿಳೆಯರಲ್ಲಿ ಜಾಗೃತಿ ಮೂಡಿಸೋಗೋಸ್ಕರ ಇವತ್ತು ರಾಣಿ ಅಬ್ಬಕ್ಕ ಅವರ 500ನೇ ವರ್ಷದ ಜಯಂತಿ, ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮನ 200ನೇ ವರ್ಷದ ಜಯಂತಿ. ಸೊ ಅವರಿಬ್ಬರು, ಒಬ್ಬರು ಪೋರ್ಚುಗೀಸರ ವಿರುದ್ಧ, ಇನ್ನೊಬ್ರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತ ಇಬ್ಬರ ವೀರ ಮಹಿಳೆಯರ ಒಂದು ಸ್ಮರಣೆ ಮತ್ತು ನೇಹಾ ಹಿರೇಮಠ್ ಕೊಲೆ ಆಗಿ 1 ವರ್ಷ ಆಯಿತು. ಕೋರ್ಟು ಏನು ಮಾಡಲಿಲ್ಲ, ಪೊಲೀಸ್ ಸ್ಟೇಷನ್ ಕೈ ಬಿಟ್ರು, ನಮ್ಮ ಸಮಾಜ ಮರೆತು ಹೋಯಿತು. ಹಾಗಾಗಿ ನಾವು ಸಂಘಟಕರಾದಂಥವರು ಅದನ್ನ ಜಾಗೃತಿ, ನೆನಪು, ಕೋರ್ಟಿಗೆ ಎಚ್ಚರಿಕೆ ಕೊಡೋಗೋಸ್ಕರ ಈ ತ್ರಿಶೂಲ ದೀಕ್ಷಾ ಸಮಾರಂಭವನ್ನ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.